ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಸೂರ್ಯನ ಸಂಕ್ರಮಣದಿಂದಾಗಿ 12 ರಾಶಿಗಳ ಮೇಲಾಗುವಂತಹ ಪ್ರಭಾವ ಏನು, ಫಲಾಫಲಗಳೇನಿದೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಮಕರ ರಾಶಿಯಲ್ಲಿ ಅಲ್ಲಿ ರವಿ, ಬುಧ, ಶುಕ್ರ, ಕುಜರಿದ್ದಾರೆ. ರವಿ ಸಂಕ್ರಮಣ ಇದೆ ಈ ದಿವಸ. ಮಕರ ರಾಶಿಯಿಂದ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಸ್ವಲ್ಪ ಹೊತ್ತಿನಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಈಗ ಸದ್ಯಕ್ಕೆ ಶನೈಶ್ಚರನಿದ್ದಾನೆ, ಅನಂತರದಲ್ಲಿ ರವಿ ಬಂದು ಸೇರ್ಪಡೆಯಾಗ್ತಾನೆ. ಇನ್ನು ಚಂದ್ರ ರಾಹು ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಲಾಭದಾಯಕ ದಿನ. ರವಿ ಕೂಡ ಬಂದು ಸೇರ್ಪಡೆಯಾಗ್ತಾನೆ ಲಾಭದಲ್ಲಿ. ಹೀಗಾಗಿ ಶತ್ರುಗಳಿಂದಲೂ ಲಾಭ ಬರತಕ್ಕಂಥದ್ದು. ಲಾಭ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಅದು ಲಾಭವೇ. ಅದು ಪಾಪಗ್ರಹ ಆದರೆ ಇನ್ನೂ ಒಳ್ಳೆಯದು ಅಂತ. ಹೀಗಾಗಿ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಆದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳು, ಕಲಹಗಳು, ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಗಮನಿಸಿ, ಸಮಾಧಾನವಾಗಿರಿ. ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಕಣ್ಣು, ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ರೋಗ ಬಾಧೆ ಉಂಟಾಗುತ್ತೆ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ಕಲಹ ವಾತಾವರಣ ಏರ್ಪಾಡಾಗಬಹುದು. ಹಿರಿಯ ಅಧಿಕಾರಿಗಳಿಗೂ, ನಿಮಗೂ, ಅಥವಾ ನಿಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿ ಇಂಥವರ ನಡುವೆ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗೋ ಸಾಧ್ಯತೆ ಇದೆ. ಸ್ವಲ್ಪ ಗಮನಿಸಿ, ಸಮಾಧಾನವಾಗಿರಿ. ಜೊತೆಗೆ ಆರೋಗ್ಯ ವ್ಯತ್ಯಾಸ ಇದೆ ಈ ದಿವಸ. ಇನ್ನು ನೀರಿನ ವ್ಯವಹಾರಗಳು ಅಥವಾ ನೀರನ್ನು ಆಶ್ರಯಿಸಿ ಯಾವುದೇ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಚೆನ್ನಾಗಿದೆ. ಸಹೋದರರ ಸಹಕಾರ ಚೆನ್ನಾಗಿರ್ತದೆ. ಚೆನ್ನಾಗಿದೆ. ಹೆಚ್ಚಿನ ಪಾಲು ಅನುಕೂಲವಾಗಿರೋದ್ರಿಂದ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ನೋಡಿ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ, ಮಾತು, ಹಣ ಈ ವಿಚಾರಗಳಿಂದಾಗಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ. ರವಿ ಸಂಕ್ರಮಣ ಅದು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ, ಮನಸ್ತಾಪಗಳು ಬರುತ್ತೆ. ಬಗೆಹರಿಯದ ಮನಸ್ತಾಪ, ಕೋರ್ಟಿಗೆ ಹೋಗಬೇಕು ಹಾಗಾಗ್ಬಿಡುತ್ತೆ. ಏನಪ್ಪ ಮನೆ ವಾತಾವರಣ ಹೀಗಾಯ್ತಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಲಕ್ಷಣ. ಈಗ ಸ್ವಲ್ಪ ಜಾಗ್ರತೆ ಬೇಕು. ಈಶ್ವರ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ ಈ ದಿವಸ ನಿಮ್ಮ ರಾಶ್ಯಾಧಿಪತಿ ಚಂದ್ರ ರಾಹುಯುಕ್ತನಾಗಿರೋದ್ರಿಂದ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಈ ದಿವಸ ಮತ್ತು ನಾಳೆ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಧರ್ಮ ಕಾರ್ಯಗಳಿಗೆ ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮಗೆ, ಅದು ನಿಮಗೆ ಚ್ಯುತಿ ಆಗಿಬಿಡುತ್ತೆ. ಅದು ನಿಮಗೆ ಬೇಡ ಅಂತ ಆಮೇಲೆ ಹೇಳಿಬಿಡ್ತಾರೆ, ಅದು ನಿಮಗೆ ತೊಂದರೆ ಆಗುತ್ತೆ. ವಹಿಸಿದ ಕಾರ್ಯ ಚ್ಯುತಿ ಅದನ್ನು ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ರವಿ ಧನಾಧಿಪತಿ ಅಷ್ಟಮಕ್ಕೆ ಹೋದರೆ ಏನಾಗುತ್ತೆ? ಧನ ನಷ್ಟ, ಹಣ ನಷ್ಟ, ಕುಟುಂಬದವರ ಜೊತೆಗೆ ಕಲಹ, ಮನಸ್ತಾಪಗಳು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಸಾಗುತ್ತೆ, ಯಾವುದೇ ಕಿರಿಕಿರಿ ಇಲ್ಲದೆ ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸೂರ್ಯ ಪ್ರಾರ್ಥನೆ, ಪಿತೃದೇವತೆಗಳ ಸ್ಮರಣೆ ಮಾಡಿ. ತರ್ಪಣ ಇದೆ ಈ ದಿವಸ, ತಪ್ಪದೇ ಪಿತೃ ಸ್ಮರಣೆ, ತರ್ಪಣಾದಿಗಳನ್ನು ಮಾಡೋದು ಬಹಳ ಒಳ್ಳೆಯದು. ಹಿರಿಯರ ಸ್ಮರಣೆ, ಆಗಿ ಹೋದವರ ಸ್ಮರಣೆ ಮಾಡ್ಕೋಬೇಕು. ಇನ್ನು ಸಿಂಹರಾಶಿಯವರು ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಸಪ್ತಮಾಧಿಪತಿ ಜೊತೆಗೆ ಸೇರ್ತಾ ಇದ್ದಾನೆ. ಹೀಗಾಗಿ ದಾಂಪತ್ಯದಲ್ಲಿ ಕಲಹ, ಪ್ರೀತಿ ಇದ್ದದ್ದು ಇದ್ದಕ್ಕಿದ್ದ ಹಾಗೇ ವಿಷವಾಗಿಬಿಡುತ್ತೆ, ಕಹಿ ಆಗಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ವೃತ್ತಿಯಲ್ಲೂ ಅಷ್ಟೇ ದಿವಸ ತಾಳ್ಮೆ ಕಳ್ಕೊಳ್ತೀರಾ, ವ್ಯತ್ಯಾಸಗಳಾಗುತ್ತೆ. ಕೆಲಸ ಮಾಡಬೇಕಾದ ಕೆಲಸ ಯಾವುದೋ, ನೀವು ಮಾಡಿರೋ ಕೆಲಸ ಯಾವುದೋ, ಹಿಂಗಾಗ್ಬಿಡುತ್ತೆ ಸಾಧ್ಯತೆ ಇದೆ. ಅಷ್ಟಮದಲ್ಲಿದ್ದಾನೆ ಚಂದ್ರ, ಮನಸ್ಸಿಗೆ ಪೆಟ್ಟು ಬೀಳುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಘಾಸಿ ಆಗುತ್ತೆ. ಆರೋಗ್ಯ ವ್ಯತ್ಯಾಸ. ತಪ್ಪದೇ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಗೋಧಿ ದಾನ ಮಾಡಿ, ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ರವಿಯ ಸಂಕ್ರಮಣ, ಶತ್ರುಗಳನ್ನು ಗೆಲ್ತೀರ. ಕಾಟ ಇರ್ತದೆ, ಆದರೆ ಅದನ್ನು ದಾಟುವ ಶಕ್ತಿ ಕೂಡ ಇದೆ. ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಸ್ವಲ್ಪ ನಿಮಗೆ ವೀಕ್ ಆಗಿದೆ, ಆದರೆ ಬುದ್ಧಿಬಲ ಚೆನ್ನಾಗಿದೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಮತ್ತು ಆಲೋಚನಾ ಶಕ್ತಿ ಹೆಚ್ಚಿ ತೊಡಕಿನಿಂದ ಹೊರಬರ್ತೀರ, ಆತಂಕ ಬೇಡ. ನೀವು ಕೂಡ ಈ ದಿವಸ ಗೋಧಿ ಹಾಗೂ ಅಕ್ಕಿ ಮತ್ತು ಉದ್ದು ಇವುಗಳ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೇನೆ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.